ಇದು ಕುರುವಂಶದ ಕಾಲ. ಮಹಾರಾಜ ಶಾಂತನು ಗಂಗಾ ನದಿ ತೀರದಲ್ಲಿ ನಡೆಯುತ್ತಿದ್ದ ವೇಳೆ ಅವನ ದೃಷ್ಟಿಗೆ ಒಬ್ಬ ಅದ್ಭುತ ಸೌಂದರ್ಯ ಹೊಂದಿದ ಸ್ತ್ರೀ ಕಾಣುತ್ತಾಳೆ. ದೇವಿ ಗಂಗಾ. ಅವಳ ಶಾಂತ ಮೌನ, ಗಂಭೀರ ನಡೆಗೆ ಶಾಂತನು ಅವಳ ಮೇಲೆ ಮಂತ್ರಮುಗ್ಧನಾಗುತ್ತಾನೆ. ಶಾಂತನುವಿಗೂ ಗಂಗೆಯ ವಿವಾಹದಿಂದ ಜನಿಸಿದನು ದೇವವೀರ ಭೀಷ್ಮ. ಅವನು ಬಲ, ಬುದ್ಧಿ, ಶೂರತೆಗೆ ಪ್ರತಿರೂಪವಾಗಿದ್ದನು. ತಂದೆಯ ಇಚ್ಛೆಗಾಗಿ ಭೀಷ್ಮನು ಮಹಾಪ್ರತಿಜ್ಞೆ ಮಾಡುತ್ತಾನೆ. ನಾನು ಜೀವಮಾನದಲ್ಲಿ ಯಾವುದೇ ಸಂದರ್ಭದಲ್ಲೂ ರಾಜಪಟವನ್ನು ಸ್ವೀಕರಿಸುವುದಿಲ್ಲ ಎಂದು. ಈ ಪ್ರತಿಜ್ಞೆಯಿಂದ ಅವನು ಭೀಷ್ಮ ಎಂಬ ಹೆಸರನ್ನು ಪಡೆದ. ಶಾಂತನುವಿನ ಪತ್ನಿ ಸತ್ಯವತಿಯ ಪಿಂಡದಾರರಾದ ವಿಚಿತ್ರ ವೀರ್ಯನಿಂದ 3 ಮಕ್ಕಳು ಜನಿಸಿದರು: ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಧೃತರಾಷ್ಟ್ರನು ಕಣ್ಣು ಕೂರಿದವನು, ಪಾಂಡು ಶೂರನಾಗಿದ್ದನು ಮತ್ತು ವಿದುರನು ಧರ್ಮನಿಷ್ಠನಾಗಿದ್ದನು. ರಾಜ್ಯಭಾರವನ್ನು ಪಾಂಡುವಿಗೆ ನೀಡಲಾಯಿತು. ಪಾಂಡು ಶಾಪಗ್ರಸ್ತನಾಗಿದ್ದ ಕಾರಣ ಅವನಿಗೆ ಸಂತಾನ ಪ್ರಾಪ್ತಿ ಸಾಧ್ಯವಿರಲಿಲ್ಲ. ಆದರೂ ಕುಂತಿಗೆ ದೇವತೆಗಳನ್ನು ಆಮಂತ್ರಣ ಮಾಡುವ ಮಂತ್ರವಿತ್ತು. ದೇವತೆಗಳ ಆಶೀರ್ವಾದದಿಂದ ಜನಿಸಿದ ಯುಧಿಷ್ಠಿರ ಯಮನಿಂದ, ಭೀಮ ವಾಯುವಿಂದ, ಅರ್ಜುನ ಇಂದ್ರನಿಂದ. ಇವರು ಪಾಂಡವರು ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾದರು. ಪಾಂಡುವಿನ ಮತ್ತೊಂದು ಪತ್ನಿಯಾದ ಮಾದರಿಯು ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ನಕುಲ ಮತ್ತು ಸಹದೇವ ಎಂಬ ಮಕ್ಕಳಿಗೆ ಜನ್ಮ ನೀಡಿದರು. ಇವರು ಸೌಂದರ್ಯ, ಶಿಸ್ತಿನ ಮೂರ್ತಿಗಳಾಗಿದ್ದರು. ಧೃತರಾಷ್ಟ್ರನ ಪತ್ನಿ ಗಾಂಧಾರಿ 100 ಮಕ್ಕಳಿಗೆ ಜನ್ಮ ನೀಡಿದಳು.